ಬಿಗ್ ಬಾಸ್ ಅಂದರೆ ಟಾಸ್ಕ್ ಅಲ್ಲ, ಅಲ್ಲಿ ಆಗೋ ಬಾಂಡ್ಸ್ಗಳು ಅಲ್ಲ ಅಂತ ಪರ್ಸ್ನಾಲಿಟಿ ಟೆಸ್ಟ್. ಕೆಲವರು ಇದು ವರ್ಸ್ಟ್ ಸೀಸನ್ ಅಂತ ಹೇಳ್ತಾರೆ. ಈ 10 ಸೀಸನ್ಲಿ ವಾರ್ಗಳು, ಫ್ಯಾನ್ ವಾರ್ಗಳಾಗಿ, ಕ್ಯಾರೆಕ್ಟರ್ ಅಸಾಸಿನೇಷನ್ಗಳಾಗಿ ಏನೇನೋ ಆಗಿದೆ. ಯಾರ ಬಗ್ಗೆ ಆದರೂ ಮಾತಾಡಬೇಕಾದ್ರೆ ಯೋಚನೆ ಮಾಡಿ ಮಾತಾಡಿ. ಅಂದರೆ ಒಂದು ಸೆಕೆಂಡಲ್ಲಿ ನೀವು ಅವ್ರ ಇಡೀ ಲೈಫ್ ಅವ್ರು ಕಟ್ಕೊಂಡ್ಬಂದಿರೋ ಒಂದು ಲೈಫ್ನ ಒಂದು ಸೆಕೆಂಡಲ್ಲಿ ಹೊಡೆದಾಕ್ಬೋದು. ಇದು ಆಚೆ ಬಂದಮೇಲೆ ತುಕಾಲಿಗೆ ಇನ್ನೊಂದು ಚೂರು ಕೊಡಬೇಕಾಗಿತ್ತು ಒಳಗಡೆಯಿಂದ. ತುಕಾಲಿನ ಲಾಸ್ಟ್ ವೀಕ್ ನಾಮಿನೇಟ್ ಮಾಡಲಿಲ್ವಲ್ಲ ಅನ್ನೋದು ಒಂದೇ ನನಗೆ ಬೇಜಾರಿರೋದು. ಸಂಗೀತ ಆ್ಯಂಡ್ ಕಾರ್ತಿಕ್. ಸೊ ಅದನ್ನು ಬೇರೆ ಥರ ಪೋರ್ಟ್ರೇ ಮಾಡಲ್ಲ ನೀವು, ಅಥವಾ ಅದು ತೋರಿಸಿದಾರೋ ಇಲ್ವೋ ನನಗೂ ಗೊತ್ತಿಲ್ಲ. ಸೊ ಸಂಗೀತ ಕಾರ್ತಿಕ್ ನನಗಿಂತ ಜಾಸ್ತಿ ಕ್ಲೋಸ್ ಆಗಿದ್ದವರು. ಅವ್ರ ಫ್ರೆಂಡ್ಶಿಪ್ ನಿಮಗೆ ಬೇರೆ ಥರ ಕಾಣಿಸುತ್ತೆ, ನಂದು ಕಾರ್ತಿಕ್ ಫ್ರೆಂಡ್ಶಿಪ್ ಯಾಕೆ ನಿಮಗೆ ಬೇರೆ ಥರ ಕಾಣಿಸುತ್ತೆ. ಆ್ಯಂಡ್ ಆಲ್ಸೋ ಕಾರ್ತಿಕ್ ಜೊತೆ ಕೂಡ ಐ ವಾಸ್ ವೆರಿ ಕ್ಲಿಯರ್. ನೀವು ನನ್ನ ಜೊತೆ ಆಟ ಆಡ್ತಾ ಇದ್ದೀರಾ, ಫುಲ್ ಹರ್ಟ್ ಮಾಡ್ತಾ ಇದ್ದೀರಾ, ನಾನು ವಾಪಸ್ ಕೊಡ್ತಾ ಇದ್ದೀನಿ ಅಷ್ಟೇ. ಸ್ವಲ್ಪ ನಾನು ಸೋಷಿಯಲಿ ಆಕ್ವರ್ಡ್ ಪರ್ಸನ್. ಅಂದರೆ ಫ್ಯಾನ್ಗಳ ಹತ್ರ ಮಾತಾಡೋದು ಜಾಸ್ತಿ ಮಾತಾಡಲ್ಲ ನಾನು, ಅಥವಾ ಆಚೆಗಡೆ ಹೋಗ್ಬೇಕಾದ್ರೆ ಮಾಸ್ಕ್ ಹಾಕೊಂಡು ಫುಲ್ ಕವರ್ ಮಾಡ್ಕೊಂಡು ಹೋಗ್ತೀನಿ, ಬಿಕಾಸ್ ನನಗೆ ಜನ ಅಪ್ರೋಚ್ ಮಾಡಬಾರ್ದು ಅಂತ. ನೀವು ಹೇಳ್ಕೊಳ್ದಿರೋ ವಿಚಾರಗಳೇನಾದ್ರು ಇದಾವ? ಅಂದರೆ ಈಗ ಏನಾಗುತ್ತೆ, ಪ್ರತಿನಿತ್ಯ ಇಂಟರ್ವ್ಯೂಗಳು, ಚಾನಲ್ಗಳು, ಅದೇ ಪ್ರಶ್ನೆಗಳು. ಅಫ್ಕೋರ್ಸ್ ಆಚೆ ಬಂದ ಮೇಲೆ ಎಲ್ರಿಗೂ ಕಾಣಿಸ್ತಾ ಇರೋದು ಬಿಗ್ ಬಾಸ್ ನಮೃತ, ಅಲ್ಲಿ ನೋಡಿರೋ ಕಂಟೆಂಟು, ಅದ್ರ ಮೇಲೆ ಪ್ರಶ್ನೆಗಳನ್ನ ಕೇಳಬೇಕು. ಅದು ಬಿಟ್ಟು ನಿಮಗೆಲ್ಲೋ ಒಂದು ಕಡೆ ವಾಪಸ್ ಒಂದು ಇಂಟರ್ವ್ಯೂ ಮುಗಿಸ್ಕೊಂಡು ಮನೆಗೆ ಬರ್ಬೇಕಾದ್ರೆ ಇಂಥದ್ದೊಂದು ಅವ್ರು ಕೇಳ್ಬೋದಿತ್ತಲ್ವ, ಇದನ್ನು ನಾನು ಹೇಳ್ಬೋದಿತ್ತಲ್ಲ ಅನಿಸಿದ್ರೆ ಯಾವ ವಿಚಾರನ ನೀವು ಆಚೆ ಹೇಳಕ್ಕೆ ಇಷ್ಟಪಡ್ತೀರಾ? ನಿಮ್ಮ ಫ್ಯಾನ್ಸಿಗಾಗಿರ್ಬೋದು, ಇಷ್ಟು ದಿನ ಬಿಗ್ ಬಾಸ್ ನೋಡಿರೋ ವೀಕ್ಷಕರಿಗಾಗಿರ್ಬೋದು. ಸೊ ಇಲ್ಲಿ ಏನಾಗಿದೆ, ಅದೇ ಏನೋ ವಾರ್ಗಳು, ಫ್ಯಾನ್ ವಾರ್ಗಳಾಗಿ, ಕ್ಯಾರೆಕ್ಟರ್ ಅಸಾಸಿನೇಷನ್ಗಳಾಗಿ ಏನೇನೋ ಆಗಿದೆ ಅಂತ ನಾನು ಕೇಳ್ಪಟ್ಟೆ. ಅಂದರೆ ಚಮಚಗಿರಿ ವಿಷಯ ಆಗಿರ್ಬೋದು, ನಂದು ಕಾರ್ತಿಕ್ನ ಫ್ರೆಂಡ್ಶಿಪ್ನ ಬೇರೆ ಥರ ಪೋರ್ಟ್ರೇ ಮಾಡೋದಾಗಿರ್ಬೋದು, ಅದೆಲ್ಲ ಕೇಳ್ಪಟ್ಟೆ. ಅದರಿಂದ ನನ್ನ ಫ್ಯಾಮಿಲಿ ತುಂಬ ನೊಂದ್ಕೊಂಡಿದ್ದಾರೆ. ಅದು ಒಂದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರ ಬಗ್ಗೆ ಆದರೂ ಮಾತಾಡಬೇಕಾದ್ರೆ ಯೋಚನೆ ಮಾಡಿ ಮಾತಾಡಿ. ಅಂದರೆ ಒಂದು ಸೆಕೆಂಡಲ್ಲಿ ನೀವು ಅವ್ರ ಇಡೀ ಲೈಫ್ ಅವ್ರು ಕಟ್ಕೊಂಡ್ಬಂದಿರೋ ಒಂದು ಲೈಫ್ನ ಒಂದು ಸೆಕೆಂಡಲ್ಲಿ ಹೊಡೆದಾಕ್ಬೋದು. ಅದನ್ನು ಅವ್ರು ವಾಪಸ್ ಕಟ್ಕೊಳ್ಳೋಕ್ಕೆ ತುಂಬ 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 ಕಷ್ಟ ಆಗುತ್ತೆ. ಬೀಟ್ ಹೋಪ್ ಅಥವಾ ಕಾನ್ಫಿಡೆನ್ಸ್ ಅಥವಾ ಅವ್ರ ಮನೆಯವ್ರಿಗಾಗಿರೋ ನೋವನ್ನ, ಅದು ಯಾವುದನ್ನು ನೀವು ವಾಪಸ್ ಏನಂತಾರೆ, ಯು ಕಾಂಟ್ ಗಿವ್ ಇಟ್ ಬ್ಯಾಕ್ ಅಂತ ನನಗನ್ಸುತ್ತೆ. ನೀವು ಮಾತಾಡಬೇಕಾದ್ರೆ ಒಂದು ಸ್ವಲ್ಪ ಒಂದು ಯಾರ್ದೋ ಒಬ್ಬರು ಲೈಫ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಅನ್ನೋದನ್ನು ತಲೆಯಲ್ಲಿ ಇಟ್ಕೊಂಡು ಮಾತಾಡಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಟು ಆಲ್ ದ ನೆಗೆಟಿವಿಟಿ ಆ್ಯಂಡ್ ಟ್ರೋಲ್ ಮಾಡಿರೋರು ಯಾರಿಗೇ ಆದ್ರೂ, ಹೆಣ್ಣು ಮಗಳಾಗಲಿ ಗಂಡು ಮಗಳಾಗಲಿ ಒಂದು ಕ್ಯಾರೆಕ್ಟರ್ ವ್ಯಕ್ತಿತ್ವದ ಬಗ್ಗೆ ಮಾತಾಡಬೇಕು ಅಂದರೆ ಅದು ತುಂಬ ತಪ್ಪು ಅಂತ ನನಗನ್ಸುತ್ತೆ. ಅದು ಬಿಟ್ಟು ನನಗೆ ಪಾಸಿಟಿವ್ ಮೆಸೇಜಸ್ ಆಗಲಿ, ಪಾಸಿಟಿವಿಟಿ ಆಗಲಿ ತುಂಬ ಬರ್ತಾ ಇದೆ ನನಗೆ. ತುಂಬ ಲವ್ ಆಗಲಿ, ತಲೆ ಕೆಡಿಸ್ಕೋಬೇಡಿ, ಇಂಥವ್ರು ಇರ್ತಾರೆ, ಬಟ್ ನಮಗೆ ಗೊತ್ತು ನೀವು ಹೆಂಗೆ ಅಂತ, ನಾವು ನಿಮ್ಮ ಜೊತೆ ಇರ್ತೀವಿ, ವಿ ವಿಲ್ ಸ್ಟ್ಯಾಂಡ್ ಬೈ ಯು ಅಂತ ಹೇಳಿದಾಗ ಏನೂ ಮಾಡಿಲ್ಲ ನಾನು ಅವ್ರಿಗೆಲ್ಲ. ವಾಟ್ ಹ್ಯಾವ್ ಐ ಡನ್? ಅಂದರೆ ಒಂದು ಶೋಗೆ ಹೋಗಿ ನನ್ನ ಆಟ ನಾನು ಆಡ್ಕೊಂಡು ಬಂದಿದ್ದೀನಿ ಹೊರತು ಇವರೆಲ್ಲರೂ ಅಷ್ಟು ಇಷ್ಟಪಟ್ಟು ಅಷ್ಟು ಪ್ರೀತಿ ಕೊಡ್ತಾ ಇದ್ದಾರೆ, ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ಇದ್ದಾರೆ ಅಂದರೆ ದಟ್ಸ್ ಅ ಹ್ಯೂಜ್ ಥಿಂಗ್. ನನಗೆ ಸ್ವಲ್ಪ ನಾನು ಸೋಷಿಯಲಿ ಆಕ್ವರ್ಡ್ ಪರ್ಸನ್. ಅಂದರೆ ಫ್ಯಾನ್ಗಳ ಹತ್ರ ಮಾತಾಡೋದು ಜಾಸ್ತಿ ಮಾತಾಡಲ್ಲ ನಾನು, ಅಥವಾ ಆಚೆಗಡೆ ಹೋಗ್ಬೇಕಾದ್ರೆ ಮಾಸ್ಕ್ ಹಾಕ್ಕೊಂಡು ಫುಲ್ ಕವರ್ ಮಾಡ್ಕೊಂಡು ಹೋಗ್ತೀನಿ, ಬಿಕಾಸ್ ನನಗೆ ಜನ ಅಪ್ರೋಚ್ ಮಾಡಬಾರ್ದು ಅಂತ. ಬಟ್ ರೈಟ್ ನಾವು ನನಗೇನು ಅನಿಸುತ್ತೆ ಅಂದರೆ ಇಟ್ಸ್ ಓಕೆ ಟು ರೆಸಿಪ್ರೊಕೇಟ್ ಅಂತ ನನಗನ್ಸುತ್ತೆ. ಅಂದರೆ ಅವ್ರು ಕೊಡೋ ಲವ್ನ ನಾನು ವಾಪಸ್ ರೆಸಿಪ್ರೊಕೇಟ್ ಮಾಡ್ಬೋದು ಅಂತ ನನಗನ್ಸುತ್ತೆ. ಈಗಿಂದ ನಾನು ಐ ಬಿಕಮ್ ಅ ಸ್ಟ್ರಾಂಗರ್ ಪರ್ಸನ್. ಅಂದರೆ ಎಲ್ಲನೂ ಅನುಭವಿಸ್ಬೇಕು ಫುಲ್ಲಾಗಿ ಅಂತ ನಾನು ಡಿಸೈಡ್ ಮಾಡ್ಕೊಂಡಿದ್ದೀನಿ. ಬಿ ಇಟ್ ಎಷ್ಟೇ ಕಷ್ಟ ಬಂದರೂ ಐ ವಿಲ್ ಫೇಸ್ ಇಟ್, ಎಷ್ಟೇ ಪ್ರೀತಿ ಬಂದರೂ ಐ ವಿಲ್ ಫೇಸ್ ಇಟ್. ಒಳಗಡೆ ಆಗಿರೋ ಇನ್ಸಿಡೆಂಟ್ಗಳನ್ನ ಹೊರಗಡೆ ಜನ ನೋಡಿ ಮಾತಾಡೋದು ಎಷ್ಟರ ಮಟ್ಟಿಗೆ ಸರಿ, ನೋಯಿಸೋದು ಎಷ್ಟರ ಮಟ್ಟಿಗೆ ಸರಿ ಅಂತ. ಬಟ್ ನನ್ನೊಂದು ಪ್ರಶ್ನೆ, ಜನಗಳು ಏನು ನೋಡಿದರೆ ಅದಕ್ಕೆ ಅಲ್ವ ರಿಯಾಕ್ಟ್ ಮಾಡೋಕ್ಕೆ ಸಾಧ್ಯ? ಅವ್ರ ಕಣ್ಣಿಗೆ ಏನು ಕಾಣಿಸಿರುತ್ತೆ ಅದಕ್ಕೆ ಅಲ್ವ ರಿಯಾಕ್ಟ್ ಮಾಡೋಕ್ಕೆ ಸಾಧ್ಯ? ಸೊ ನಾನು ಎಪಿಸೋಡ್ಸ್ ನೋಡಿಲ್ಲ, ಬಟ್ ನನಗೆ ಬಂದಿರೋ ಇದ್ರ ಪ್ರಕಾರ ನಾನು ಕಾರ್ತಿಕ್ ಅವ್ರ ಕೈ ಹಿಡ್ಕೊಂಡಿರೋದು ಬೇರೆ ಥರ ಪೋರ್ಟ್ರೇ ಆಗಿದೆ ಅಂತ. ಏನು ತೋರಿಸಿದಾರೋ ನಾನು ನೋಡಿಲ್ಲ, ಬಟ್ ಈಗ ಈ ಥರ ಎಷ್ಟು ತೋರಿಸಿದಾರೋ ಅದನ್ನ ನೋಡಿ ಜಡ್ಜ್ ಮಾಡೋದ್ರೂ ಕೂಡ ಅದು ತಪ್ಪು ಅಂತ ಅನಿಸುತ್ತೆ. ಆ್ಯಂಡ್ ಆಲ್ಸೋ ನನಗಿಂತ ಕಾರ್ತಿಕ್ ಜೊತೆ ಕ್ಲೋಸ್ ಆಗಿದ್ದು ಮೊದಲು 50 ದಿನ ಇಟ್ ಇಸ್ ಸಂಗೀತ ಆ್ಯಂಡ್ ಕಾರ್ತಿಕ್. ಸೊ ಅದನ್ನು ಬೇರೆ ಥರ ಪೋರ್ಟ್ರೇ ಮಾಡಲ್ಲ ನೀವು, ಅಥವಾ ಅದು ತೋರಿಸಿದಾರೋ ಇಲ್ವೋ ನನಗೂ ಗೊತ್ತಿಲ್ಲ. ಇದು ತೋರಿಸಿರೋರು ತಪ್ಪಾಗಿದೆಯೋ ಅಥವಾ ಅದನ್ನು ನೋಡಿ ಬೇರೆ ಥರ ಅಂದ್ಕೊಂಡಿರೋದು ತಪ್ಪಾಗಿ ಬೇರೆ ಥರ ಮಾತಾಡಿರೋದು ತಪ್ಪಾಗಿದೆಯೋ ನನಗೆ ಗೊತ್ತಿಲ್ಲ. ಸೊ ಸಂಗೀತ ಕಾರ್ತಿಕ್ ನನಗಿಂತ ಜಾಸ್ತಿ ಕ್ಲೋಸ್ ಆಗಿದ್ದವರು. ಅವ್ರ ಫ್ರೆಂಡ್ಶಿಪ್ ನಿಮಗೆ ಬೇರೆ ಥರ ಕಾಣಿಸುತ್ತೆ, ನಂದು ಕಾರ್ತಿಕ್ ಫ್ರೆಂಡ್ಶಿಪ್ ಯಾಕೆ ನಿಮಗೆ ಬೇರೆ ಥರ ಕಾಣಿಸುತ್ತೆ ಇಸ್ ಮೈ ಕ್ವೆಶ್ಚನ್. ಸೊ ಅಲ್ಲೂ ಕೂಡ ಒಂದು ಹುಡುಗಿ ಇದ್ಲು, ಇಲ್ಲೂ ಕೂಡ ಒಂದು ಹುಡುಗಿ ಇದ್ಲು. ಒಂದು ಹುಡುಗಿಗೆ ಬೇರೆ ಥರ ಒಂದು ಏನಂತಾರೆ, ಬೇರೆ ಥರ ಟ್ರೀಟ್ ಮಾಡ್ತೀರಾ, ಇನ್ನೊಂದು ಹುಡುಗಿನ ಯಾಕೆ ಬೇರೆ ಥರ ಟ್ರೀಟ್ ಮಾಡ್ತೀರಾ? ದಟ್ ಇಸ್ ಮೈ ಕ್ವೆಶ್ಚನ್. ಅಂದರೆ ಮೋಸ್ಟ್ಲಿ ಬಿಕಾಸ್ ಆಫ್ ಕಾರ್ತಿಕ್ ಸಂಗೀತನ ಜೊತೆ ಇದ್ದು ಅಲ್ಲಿಂದ ನಿಮ್ಮ ಹತ್ರ ಬಂದರು.
ಸೊ ಇಲ್ಲಿ ಸ್ನೇಹಿತ ಹೋದ್ಮೇಲೆ ನೀವು ಅವ್ರ ಜೊತೆ ಕ್ಲೋಸ್ ಆದ್ರೆ ಅನ್ನೋ ಕಾರಣಕ್ಕೆ ಆ ಥರ ಏನಾದರೂ ಕಾಣಿಸಿರ್ಬೋದಾ? ಇಲ್ಲ, ನಾನು ಅವ್ರಿಗೆ ಮುಂಚೆ ಇದ್ದವ್ರಿಗೆ ಯಾವುದೇ ರೀತಿಯಾದ ಪ್ರಾಮಿಸಸ್ ಮಾಡಿಲ್ಲ. ಅವ್ರ ಜೊತೆ ನಾನು ಯಾವುದೇ ರೀತಿಯಾಗಿ ಹಾಗೆ ನಡ್ಕೊಂಡಿಲ್ಲ. ಐ ವಾಸ್ ವೆರಿ ಕ್ಲಿಯರ್ ವಿತ್ ಮೈ ಫೀಲಿಂಗ್ಸ್. ಆ್ಯಂಡ್ ಆಲ್ಸೋ ಕಾರ್ತಿಕ್ ಜೊತೆ ಕೂಡ ಐ ವಾಸ್ ವೆರಿ ಕ್ಲಿಯರ್ ವಿತ್ ಮೈ ಫೀಲಿಂಗ್ಸ್. ನಾನು ನಿಮಗೆ ಯಾವುದೇ ಫೀಲಿಂಗ್ಸ್ ಇಲ್ಲ, ನೀವು ನನ್ನ ಜೊತೆ ಆಟಾಡ್ತಾ ಇದ್ದೀರಾ, ಫುಲ್ ಹರ್ಟ್ ಮಾಡ್ತಾ ಇದ್ದೀರಾ, ನಾನು ವಾಪಸ್ ಕೊಡ್ತಾ ಇದ್ದೀನಿ ಅಷ್ಟೇ. ಇದೇ ಥರ ಕ್ಲಾರಿಟಿ ಇಟ್ಕೊಂಡೇ ಇದ್ದೆ ನಾನು ಇಬ್ಬರ ಜೊತೆನೂ. ಕಾರ್ತಿಕ್ ಅವರು ಸಂಗೀತ ಜೊತೆ ಈ ರಿಲೇಷನ್ಶಿಪ್ ಯಾವ ಥರ ಇತ್ತು ನನಗೆ ಗೊತ್ತಿಲ್ಲ. ದೇ ವರ್ ವೆರಿ ಕ್ಲೋಸ್. ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಅವರಿಬ್ಬರು, ನನಗೆ ಗೊತ್ತಿಲ್ಲ ಯಾವ ರೀತಿ ಫ್ರೆಂಡ್ಶಿಪ್ ಅವರಿಬ್ರದ್ದು ಅಂತ. ಬಟ್ ನನ್ನ ಜೊತೆ ಕಾರ್ತಿಕ್ ಇದ್ದಿದ್ದೇ ಬೇರೆ ಥರ. ಸಂಗೀತ ಜೊತೆ ಇದ್ದ ಹಾಗೆ ನನ್ನ ಜೊತೆ ಇರಲಿಲ್ಲ. ಅವರು ಯಾವಾಗ ಸಂಗೀತ ಜೊತೆ ಲೋ ಆದರೂ, ಜಗಳ ಆಡಿದ್ರು, ಅಥವಾ ತನಿಷನ್ ಜೊತೆ ಅವ್ರದ್ದು ತನಿಷಾದು ಯಾವಾಗ ಏನಂತಾರೆ ಬಾಂಡ್ ಬ್ರೇಕ್ ಆಯಿತು, ಅವ್ರು ಅವಾಗ ನನ್ನ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ತಾರೆ ಜಾಸ್ತಿ. ಅಫ್ಕೋರ್ಸ್ ಕಾರ್ತಿಕ್ ನಾನು ಯಾವತ್ತು ನನ್ನನ್ನು ನಿಮ್ಗೆ ಹೇಗೆ ಅನಿಸ್ತದೆ, ಹೌ ಯು ಫೀಲಿಂಗ್ ಅಂತೆಲ್ಲ ನನ್ನ ಸೈಡ್ ಆಫ್ ದ ಸ್ಟೋರಿ ಯಾವತ್ತು ಅವರು ಇಳಿದು ಕೇಳಿಲ್ಲ, ಅವರು ಅದನ್ನು ಟ್ರೈ ಕೂಡ ಮಾಡಿಲ್ಲ. ಸೊ ಅವ್ರದ್ದು ನೋವನ್ನ ತೋಡ್ಕೊಂಡಾಗ ಅಲ್ಲಿ ಕೇಳಿಸ್ಕೊಂಡಿದ್ದು ನಾನು. ಪ್ರಾಬಬ್ಲಿ ಅದಕ್ಕಾಗಿ ನಮ್ಮಲ್ಲಿ ಆ ಕಂಫರ್ಟ್ ಬೆಳೀತು ಅಂತ ಅನಿಸುತ್ತೆ. ಆ್ಯಂಡ್ ವಿ ಬಿಕೇಮ್ ಫ್ರೆಂಡ್ಸ್ ಅಂತ ನನಗನ್ಸುತ್ತೆ. ಸೊ ಇವತ್ತುವರೆಗೂ ಜೆನ್ಯೂನ್ ಫ್ರೆಂಡ್ಶಿಪ್ಪೇ ಅದು ನನ್ನ ಪ್ರಕಾರ. ಯಾವುದೇ ರೀತಿಯಾದ ಇಂಟೆನ್ಷನ್ಸ್ ಆಗಲಿ, ಏನೋ ಒಂದು ಅಲ್ಲಿ ಕಂಟೆಂಟ್ ಕ್ರಿಯೇಟ್ ಮಾಡಬೇಕು ಅಂತಾಗಲಿ, ಯಾವುದೇ ರೀತಿಯಾದ ಇಂಟೆನ್ಷನ್ ಇಟ್ಕೊಂಡು ಬೆಳೆದಿದ್ದ ಫ್ರೆಂಡ್ಶಿಪ್ ಅಲ್ಲ ಅದು. ಹೋಗ್ತಾ ಹೋಗ್ತಾ ನನಗನ್ಸಕ್ಕೆ ಶುರು ಆಗುತ್ತೆ ದಟ್ ಕಾರ್ತಿಕ್ ಇಸ್ ನಾಟ್ ಅ ಬ್ಯಾಡ್ ಗೈ. ನಾನು ಯಾಕೆ ಅಷ್ಟು ಇರಿಟೇಟ್ ಆಗ್ತಾ ಇದೆ, ಪಾಪ ಈಸ್ ಆಲ್ಸೋ ಹ್ಯೂಮನ್ ಬೀಯಿಂಗ್, ಅಂದರೆ ಪಾಪ ಕಷ್ಟಪಟ್ಟು ಆಡ್ತಾ ಇದ್ದಾರೆ ಅವರಲ್ಲೂ ಕ್ಯಾಲಿಬರ್ ಇದೆ ಅಂತ ನಾನು ಗುರುತಿಸಿ ಫ್ರೆಂಡ್ ಆದನೇ ಹೊರತು ಇಟ್ ಇಸ್ ನಾಟ್ ಬಿಕಾಸ್ ಆಫ್ ಸಮ್ ಗೇಮ್ ಪ್ಲ್ಯಾನ್ ಅಥವಾ ಇವ್ರು ಇಲ್ಲಿಂದ ಜಂಪ್ ಹಾಕಿ ನನ್ನ ಹತ್ರ ಬರ್ತಾ ಇದ್ದಾರೆ ಅನ್ನೋದು ನನಗೆ ಗೊತ್ತಿದ್ದು. ಅದು ಒಂದು ವಿಷಯ ಇರ್ಬೋದಲ್ವಾ? ಸಂಗೀತ, ತನಿಷಾ, ದೆನ್ ಅಮೃತ ಹತ್ರ ಬಂದರು ಕಾರ್ತಿಕ್, ಒಂದ್ ಕಡೆ ಹುಡ್ಕೊಂಡು ಬರ್ತಾ ಇದ್ದಾರೆ, ಅದು ಗೊತ್ತಿದ್ರು? ಅದು ನನಗೆ ಗೊತ್ತಿರಲಿಲ್ಲ. ಆ ಥಾಟ್ ನನಗೆ ತಲೆಗೆ ಬಂದೇ ಇರಲಿಲ್ಲ. ಯಾವಾಗ ಅವರು ಎಲ್ಲೋ 3-4 ಕಡೆ ನನ್ನ ಬಿಟ್ಕೊಡ್ತಾರಲ್ಲ, ಸೊ ಅವಾಗ ನಾನು ಯೂಸ್ ಮಾಡ್ತೀನಿ, ಯು ಆರ್ ಯೂಸಿಂಗ್ ಮೈ ಫ್ರೆಂಡ್ಶಿಪ್ ಅಂತ. ಸೊ ಎಲ್ಲರ ಜೊತೆ ಬ್ರೇಕ್ ಆದಮೇಲೆ ನಾನು ಒಬ್ಳು ಉಳಿದಿದ್ದೆ, ನನ್ನ ಜೊತೆ ಫ್ರೆಂಡ್ಶಿಪ್ ಆದಮೇಲೆ ನನ್ನೂ ಕೂಡ ಹರ್ಟ್ ಮಾಡ್ತೀರಾ, ಸೊ ಯು ಆರ್ ಯೂಸಿಂಗ್ ಮೈ ಫ್ರೆಂಡ್ಶಿಪ್ ಅನ್ನೋದನ್ನು ನಾನು ಅಲ್ಲಿ ಬಳಸ್ತೀನಿ ಹೊರತು ಫ್ರೆಂಡ್ಸ್ ಆಗಬೇಕಾದ್ರೆ ನನ್ನ ತಲೆಯಲ್ಲಿ ಆ ಒಂದು ಪ್ಯಾಟರ್ನ್ ನನ್ನ ತಲೆಗೆ ಬಂದೇ ಇಲ್ಲ. ಅದು ಗೊತ್ತಿದ್ದು ನನ್ನ ಫ್ರೆಂಡ್ ಆಗೋಕ್ಕೆ ಐ ಆಮ್ ನಾಟ್ ದಟ್ ಡಮ್ ಅಂತ ಅನ್ಸುತ್ತೆ. ನಿಮ್ಗೆ ಆ ಫ್ರೆಂಡ್ಶಿಪ್ ಜಿನಿಯನ್ ಅನಿಸ್ತಾ ಅಥವಾ ನನ್ನ ಕಡೆಯಿಂದ 100% ನಿಮ್ಮ ಕಡೆಯಿಂದ ಜೆನ್ಯೂನ್ ಇತ್ತು. ಅವ್ರಿಗೆ ನಾನು ಕೇಳಿದಾಗ, ಅವ್ರ ಹತ್ರ ನನಗೆ ಕ್ವೆಶ್ಚನ್ ಮಾಡಿದಾಗ ಅವರು ಹೇಳ್ತಾರೆ, ನಾನು ಜೆನ್ಯೂನ್ ಆಗಿ ನಿಮ್ಮ ಜೊತೆ ಫ್ರೆಂಡ್ ಆಗಿದ್ದು, ನಿಮ್ಮನ್ನ ಯಾವುದೇ ರೀತಿ ನಿಮ್ಮ ಫ್ರೆಂಡ್ಶಿಪ್ನ ಯೂಸ್ ಮಾಡ್ಕೊಳ್ಳೋದಕ್ಕೆ ನನ್ನ ಫ್ರೆಂಡ್ ಆಗಿದ್ದಲ್ಲ. ನನಗೆ ನಿಮ್ಮಲ್ಲಿ ಒಂದು ಕಂಫರ್ಟ್ ಬೆಳೆದಿದ್ದಕ್ಕೆ ನಾನು ಹೇಳಿದ್ದನ್ನ ನೀವೆಲ್ಲ ಕೇಳಿಸ್ಕೊತಿದ್ರಿ, ಯಾವುದೇ ರೀತಿ ಜಡ್ಜ್ ಮಾಡಿದೆ ಅನ್ನೋದಕ್ಕೋಸ್ಕರ ನಾನು ನಿಮ್ಮ ಜೊತೆ ಫ್ರೆಂಡ್ ಆಗಿದ್ದು ಅಂತ ಅವರು ಕೂಡ ಕ್ಲಾರಿಟಿ ಕೊಟ್ಟರು. ಅಂದರೆ ಹೊರಗೆ ಬರೋ ದಿನ. ಓಕೆ, ಎನಿವೆ ಮಾತಾಡ್ತಾ ಹೋದ್ರೆ ಸುಮಾರು 100 ಡೇಸ್ ವಿಚಾರ ನಾವು 100 ಎಪಿಸೋಡ್ ಮಾಡಬೇಕು ಅನ್ಸುತ್ತೆ. ಒಂದೊಂದು ಕ್ಯಾರೆಕ್ಟರ್ ಬಗ್ಗೆ, ಒಬ್ಬೊಬ್ಬ ವ್ಯಕ್ತಿ ಬಗ್ಗೆ, ಒಂದೊಂದು ಟಾಸ್ಕ್ ಬಗ್ಗೆ, ಇನ್ಸಿಡೆಂಟ್ ಬಗ್ಗೆ. ಎನಿವೆ ಆಯಿತು, ಸ್ಪೆಂಡ್ ಮಾಡಿದ್ದೀರಾ 100 ಡೇಸು, ಆಚೆ ಬಂದಿದ್ದೀರಾ. ಇವಾಗ ನಿಮ್ಮ ಲೈಫಲ್ಲಿ ಬಿಗ್ ಬಾಸ್ ಅನ್ನೋದು ಮುಗೀತು ಅಲ್ವಾ? ಸೊ ಇವಾಗ ಏನಿದೆ ನಿಮ್ಮ ಥಾಟ್ಸ್? ವಾಟ್ ನೆಕ್ಸ್ಟ್? ಈಗ ಏನೊಂದು 3-4 ದಿನ ಇಂಟರ್ವ್ಯೂಸು, ಫಿನಾಲೆ ಎಲ್ಲ ಮುಗೀತು. ವಾಟ್ ನೆಕ್ಸ್ಟ್ ನಾನು ಒಂದು ತಿಂಗಳು ಬ್ರೇಕ್ ತಗೋತೀನಿ. ಯಾರ ಕೈಗೂ ಸಿಗಲ್ಲ, ಯಾರಿಗೂ ಕಾಣಿಸಲ್ಲ. ಅಂದರೆ ಇಟ್ಸ್ ಜಸ್ಟ್ ದ್ಯಾಟ್ ನನಗೆ ಆ 100 ದಿನಗಳ ಜರ್ನಿನ ನಾನು ಅಲ್ಲಿ ಬಂದಿರೋದನ್ನ ಐ ಹ್ಯಾವ್ ಟು ಪ್ರಾಸೆಸ್ ಇಟ್. ಆಚೆ ಬಂದಮೇಲೆ ಅಫ್ಕೋರ್ಸ್ ನಾನು ಒಳಗಡೆ ಹೋಗಿದ್ದು ನಮ್ರತಾನೇ ಬೇರೆ, ಹೊರಗಡೆ ಬಂದಿರೋ ನಮ್ರತಾನೇ ಬೇರೆ. ನೆಕ್ಸ್ಟ್ ಲೆವೆಲ್ ನನ್ನಲ್ಲಿ ಕಾನ್ಫಿಡೆನ್ಸು, ಸ್ಟ್ರೆಂತ್ ಇದೆ. ಇವಾಗ ಏನು ಬೇಕಾದ್ರೂ ಮಾಡ್ಬೋದು. ಬೇರೆ ಏನೇನು ಚೇಂಜಸ್ ಆಗಿದೆ ನಮ್ರತನಲ್ಲಿ? ಅದೇ ನನಗೆ ಯಾವುದೇ ರೀತಿಯಾದ ಬೌಂಡ್ರಿ ಆಗಲಿ, ವಾಲ್ ಆಗಲಿ ಯಾವುದೇ ಹಾಕೊಂಡಿಲ್ಲ. ಇವಾಗ ಅಷ್ಟು ಕಟ್ಕೊಂಡು ಹೋಗಿದ್ದವಳು ಒಳಗಡೆ ಎಲ್ಲ ಬ್ರೇಕ್ ಆಗಿ ಐ ಆಮ್ ಎಕ್ಸ್ಟ್ರೀಮ್ಲಿ ಟ್ರಾನ್ಸ್ಪರೆಂಟ್ ರೈಟ್ ನಾವು. ತುಂಬ ಸ್ಟ್ರಾಂಗ್ ಆಗಿದ್ದೇನೆ. ನಂಗೆ ಯಾವುದೇ ನೆಗೆಟಿವ್ ಟ್ರೋಲ್ಸು, ನೀವು ಹೇಳಿದ ನೆಗೆಟಿವ್ ಕಮೆಂಟ್ಸ್ ಯಾವುದು ನನಗೆ ಹರ್ಟ್ ಆಗ್ತಾ ಇಲ್ಲ, ಬೇಜಾರಾಗ್ತಾ ಇಲ್ಲ, ನನ್ನ ಕುಗ್ಗಿಸ್ತಾ ಇಲ್ಲ. ನನಗೆ ಅದು ನಾರ್ಮಲ್ ಅಂತಲೂ ಗೊತ್ತಾಗ್ತಾ ಇಲ್ಲ. ಅಷ್ಟು ಸ್ಟ್ರೆಂತ್ ಬಂದಿದೆ ನನಗೆ. ಆಲ್ಸೋ ನೆಕ್ಸ್ಟ್ ಲೆವೆಲ್ ಕಾನ್ಫಿಡೆನ್ಸ್ ಬಂದಿದೆ ನನಗೆ. ಅಂದರೆ ಏನು ಬೇಕಾದ್ರೂ ಮಾಡ್ಬೋದು ಅಂತ ಒಂದು ಜರ್ನಿ, ಅಂತ ಒಂದು ಟ್ರೊಮ್ಯಾಟಿಕ್ ಜರ್ನಿನ ನಾನು ಸಾಧಿಸ್ಕೊಂಡು ಬಂದಿದ್ದೀನಿ. ಅಂದರೆ ಐ ಆಮ್ ರೆಡಿ ಫಾರ್ ಎನಿಥಿಂಗ್ ಇನ್ ಲೈಫ್ ಅಂತ ಅನಿಸುತ್ತೆ. ಇಲ್ಲಿಂದ ತೊಗೊಳ್ಳೋ ನೆಕ್ಸ್ಟ್ ಸ್ಟೆಪ್ಪು ಐ ಶುಡ್ ಬಿ ವೆರಿ ಕೇರ್ಫುಲ್ ಅನಿಸುತ್ತೆ. ಹುಷಾರಾಗಿ ತೊಗೋಬೇಕು. ಇದೊಂದು ಫೇಮಲ್ಲಿ ನಾನು ಯಾವುದೋ ಒಂದು ರಾಂಗ್ ಸ್ಟೆಪ್ ಇಟ್ಟೆ ಅಂದರೆ ನನ್ನ ಕರಿಯರ್ಗೆ ಡ್ಯಾಮೇಜ್ ಆಗ್ಬೋದು. ಸೊ ನೆಕ್ಸ್ಟ್ ಸ್ಟೆಪ್ ಯೋಚನೆ ಮಾಡೋದಕ್ಕೆ ನಂಗೆ ಸ್ವಲ್ಪ ಟೈಮ್ ಬೇಕು. 1 ತಿಂಗಳು ನನಗೆ ಒಂದು ಸ್ವಲ್ಪ ಟೈಮ್ ತೊಗೊಂಡು ಟ್ರಾವೆಲ್ ಮಾಡಿ, ರಿಲ್ಯಾಕ್ಸ್ ಅನ್ನೋದಕ್ಕಿಂತ ಟ್ರಾವೆಲ್ ಮಾಡಿ, ನನ್ನ ಕಮಿಟ್ಮೆಂಟ್ಸ್ ಎಲ್ಲ ಮುಗಿಸ್ಕೊಂಡು. ಫ್ಯಾಮಿಲಿ ಟ್ರಿಪ್ಪಾ, ಫ್ರೆಂಡ್ಸ್ ಟ್ರಿಪ್ಪಾ? ಒಂದು ಸೋಲೋ, ನೀವೆಲ್ಲ ಫ್ರೆಂಡ್ಸ್ ಎಲ್ಲ ಟ್ರಿಪ್ ಹೋಗಿದ್ರಿ, ಫೋಟೋಸ್ ಎಲ್ಲ ಶೇರ್ ಮಾಡ್ಕೊಂಡಿದ್ರಿ. ಸೊ ಒಂದು ಸೋಲೋ ಹೋಗಬೇಕು, ಒಬ್ಬಳೇ ಹೋಗಿ ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋದಿದೆ. ಫ್ಯಾಮಿಲಿ ಜೊತೆ, ಅಪ್ಪ ಅಮ್ಮನ ಜೊತೆ ಒಂದಿದೆ, ಫ್ರೆಂಡ್ಸ್ ಜೊತೆ ಒಂದಿದೆ. ಒಂದು 3 ಟ್ರಿಪ್ ಹೋಗ್ಬಿಟ್ಟು 1 ತಿಂಗಳಲ್ಲಿ ಟ್ರೈ ಮಾಡೋಣ. ಆ್ಯಂಡ್ ನಿಮ್ಮ ಪ್ರಕಾರ ಇವಾಗ ಬಿಗ್ ಬಾಸ್ ಅಂದರೆ ಏನು? ಇಟ್ಸ್ ಪರ್ಸನಾಲಿಟಿ ಟೆಸ್ಟ್ ನನ್ನ ಪ್ರಕಾರ. ಬಿಗ್ ಬಾಸ್ ಅಂದರೆ ಟಾಸ್ಕ್ ಅಲ್ಲ, ಅಲ್ಲಿ ಆಗೋ ಬಾಂಡ್ಸ್ಗಳು ಅಲ್ಲ ಅಂತ ನನಗನ್ಸುತ್ತೆ.
ಇಟ್ಸ್ ಅ ಪರ್ಸ್ನಾಲಿಟಿ ಟೆಸ್ಟ್. ನಿನ್ನನ್ನು ಎಲ್ಲ ಸಿಚುವೇಶನಲ್ಲೂ ಹಾಕಿ ನೀನು ಅಲ್ಲಿ ಏನು ರಿಯಾಕ್ಟ್ ಮಾಡ್ತೀಯ ಅಂತ ನಿನಗೆ ತಿಳಿಸೋ ಅಂಥ ಒಂದು ಶೋ ಅದು. ನನ್ನ ಪ್ರಕಾರ ನನಗಾಗಿದ್ದ ಎಕ್ಸ್ಪೀರಿಯೆನ್ಸು ಕೂಡ. ನಿನ್ನ ಸ್ಟ್ರೆಂತು, ನಿನ್ನ ವೀಕ್ನೆಸ್ಸು, ನಿನ್ನ ಹೈಸು, ನಿನ್ನ ಲೋಸ್ನ ನಿನಗೂ ಗೊತ್ತಾಗೋ ಹಾಗೆ, ಜನಕ್ಕೂ ಗೊತ್ತಾಗೋ ಹಾಗೆ ಎಳೆಯಾಗಿ ಲೇಯರ್ ಆಗಿ ಬಿಚ್ಚಿಡೋದೆ ಬಿಗ್ ಬಾಸ್ ನನ್ನ ಪ್ರಕಾರ. ಸೊ ಈಗ ನನಗಿಂತ ಜಾಸ್ತಿ ನನ್ನ ಬಗ್ಗೆ ಜನಕ್ಕೆ ಗೊತ್ತಿರುತ್ತೆ, ಯಾವ ಸಿಚುವೇಶನಲ್ಲಿ ನಾನು ಹೇಗೆ ರಿಯಾಕ್ಟ್ ಮಾಡ್ತೀನಿ ಅನ್ನೋದನ್ನು ಜನಕ್ಕೆ ಗೊತ್ತಿರುತ್ತೆ. ನಾನು ಎಲ್ಲೆಲ್ಲಿ ಏನೇನು ರಿಯಾಕ್ಟ್ ಮಾಡಿದ್ದೀನಿ, ಯಾವ ಥರ ಎಕ್ಸ್ಪ್ರೆಷನ್ ಕೊಟ್ಟಿದ್ದೀನಿ ಅನ್ನೋದು ಜನಕ್ಕೆ ಗೊತ್ತಿರುತ್ತೆ. ಆ್ಯಂಡ್ ಇವಳಿಗೆ ಯಾವ ಥರ ಹುಡುಗ ಬೇಕು, ಈಗ ನೀವು ಕೇಳಿದ್ರಲ್ಲ, ಇವಳಿಗೆ ಯಾವ ಥರ ಹುಡುಗ ಬೇಕು ಅನ್ನೋದು ನನಗಿಂತ ಜಾಸ್ತಿ ಕ್ಲಾರಿಟಿ ಜನಕ್ಕಿರುತ್ತೆ. ಕ್ವಾಲಿಟೀಸ್ ಇರೋ ಅವನೇ ಡಿಸೈಡ್ ಆಗ್ಬಿಡ್ತಾನೆ, ನಾನೇ ಗುರು ಅವಳಿಗೆ ಅಂತ. ಇಲ್ಲಾಂದ್ರೆ ಆಗಲ್ಲಪ್ಪ ಇವಳನ್ನ ಹ್ಯಾಂಡಲ್ ಮಾಡಕ್ಕೆ. ಸೊ ಹಾಗೆ ಅಂದರೆ ಈ ಸೀಸನ್ ಏನಂದರೆ ಪರ್ಟಿಕ್ಯುಲರ್ಲಿ ಈ ಸೀಸನ್ನ ಎಲ್ಲರೂ ಫಾಲೋ ಮಾಡಿದ್ದಾರೆ. ನೋಡದೇ ಇರೋರೆಲ್ಲ ರಿಲಿಜಿಯಸ್ಲಿ ಫಾಲೋ ಮಾಡಿದ್ದಾರೆ. ಕೆಲವರು ಇದು ವರ್ಸ್ಟ್ ಸೀಸನ್ ಅಂತ ಹೇಳ್ತಾರೆ ಈ 10 ಸೀಸನ್ಲಿ, ಇದು ಬೆಸ್ಟ್ ಸೀಸನ್ನು, ಇದು ಇಂಟ್ರೆಸ್ಟಿಂಗ್ ಸೀಸನ್ ಅಂತ ತುಂಬ ಜನ ಹೇಳಿದ್ದಾರೆ. ಸೊ ಇಂಥ ಒಂದು ಸೀಸನಲ್ಲಿ ನಾನು ಭಾಗಿಯಾಗಿದ್ದು ನನ್ನ ಪುಣ್ಯ ಅಂತ ಅನಿಸುತ್ತೆ. ಅಫ್ಕೋರ್ಸ್ ನಂಗೆ ನೆಗೆಟಿವ್ ಆಗಿರ್ಬೋದು, ಬೇರೆ ಥರ ಪೋಟ್ರೆ ಆಗಿರ್ಬೋದು, ಕ್ಯಾರೆಕ್ಟರ್ ಡ್ಯಾಮೇಜ್ ಆಗಿರ್ಬೋದು, ಬಟ್ ನಾನು ಅದನ್ನು ಯಾವುದನ್ನು ತೊಗೊಂಡು ಹೋಗೋಕ್ಕೆ ಇಷ್ಟಪಡಲ್ಲ. ಬಿಕಾಸ್ ನನಗೆ ತುಂಬ ಪ್ಲಸ್ ಆಗಿದೆ ಈ ಒಂದು ಪರ್ಸ್ನಲಿ ಈ ಒಂದು ಶೋಯಿಂದ. ಸೊ ಅದನ್ನು ನಾನು ತೊಗೊಂಡು ಹೋಗಿ ಬೆಳೆಸೋದಕ್ಕೆ, ಕಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಬಿಗ್ ಬಾಸ್ ಮನೆಗೆ ಹೋಗಿ ಬಂದರೆ ಪ್ಲಸ್ ಆಗುತ್ತಾ ಮೈನಸ್ ಆಗುತ್ತಾ? ಎರಡೂ ಆಗುತ್ತೆ. ನೀವು ಎರಡನ್ನೂ ಸಮಾನವಾಗಿ ತೂಗೋ ಒಂದು ಪವರ್ ಕೊಡುತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ. ಎರಡೂ ಆಗುತ್ತೆ. ಬಿ ಪ್ರಿಪೇರ್ಡ್ ಫಾರ್ ಬೋತ್ ಅಷ್ಟೇ. ಒನ್ ಇನ್ಸಿಡೆಂಟ್, ನೀವು ಮನೆ ಒಳಗಡೆ ಇದ್ದಾಗ ವರ್ತೂರ್ ಸಂತೋಷ್ ಅವರು 1 ವೀಕ್ ಆಚೆ ಹೋಗ್ತಾರೆ, ವಾಪಸ್ ಬರ್ತಾರೆ, ನಿಮ್ಗೆ ಯಾರಿಗೂ ಏನೂ ಗೊತ್ತಿಲ್ಲ. ಅಂಟಿಲ್ ಅನ್ಲೆಸ್ ನೀವು ಆಚೆ ಬರ್ತೀನಿ ಗೊತ್ತಿಲ್ವಾ? ಗೊತ್ತಿಲ್ಲ. 100 days ಆಗುತ್ತೆ ನಿಮ್ಗೆ ವಿಚಾರ. ಇಲ್ಲ, ನಾನೇನು ಅನ್ಕೊಂಡಿದ್ದೆ ಅವ್ರ ಫ್ಯಾಮಿಲಿಲಿ ಯಾರಿಗೂ ಏನೋ ಹೆಲ್ತ್ ಪ್ರಾಬ್ಲಮ್ ಆಗಿ ಯಾರೋ ತೀರ್ ಹೋಗಿದ್ದಾರೋ ಏನೋ ಆಗಿದೆ, ಬಿಕಾಸ್ 1 ವಾರ ಹೆಂಗೆ ಅಂತ ಅನ್ಕೊಂಡಿದ್ದೆ. ಅದು ಬಿಟ್ಟು ಕೆಲ್ಸದೇನೋ ವಿಚಾರ ಆಗಿರ್ಬೋದು, ಲೀಗಲ್ದೇನೋ ಪ್ರಾಬ್ಲಮ್ ಆಗಿರ್ಬೋದು, 2 ಗೆಸ್ಸಸ್ ಇತ್ತು. ಅವ್ರು ಯಾವುದೇ ಕಾರಣಕ್ಕೂ ಬಿಟ್ಕೊಡಂಗಿಲ್ಲ ಅಂತ ಹೇಳೋರು. ತುಂಬ ಸತಿ ಕೆದಕಕ್ಕೆ ಟ್ರೈ ಮಾಡಿದ್ವಿ, ಕೇಳೋಣ ಅಂತ ಟ್ರೈ ಮಾಡಿದ್ವಿ. ನೀನು ಆಚೆ ಹೋದ್ಮೇಲೆ ಗೊತ್ತಾಗಿದೆ ತುಂಬ ನೆಕ್ಸ್ಟ್ ಲೆವೆಲ್ ಮ್ಯಾಟ್ರ್ ಆಗಿದೆ ಅಂತೆಲ್ಲ ಅಂದರು. ಆಚೆ ಬಂದಮೇಲೆ ಶಾಕಿಂಗ್ ಅದು. ಮೈ ಗಾಡ್, ನನಗೆ ಹೇಳಿದಾಗ ಶಾಕಿಂಗ್ ಅದು. ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಆ ಥರ ಎಲ್ಲ ಆಗಿರುತ್ತೆ ಅಂತ. ಸೊ ಆಚೆ ಹೋಗಿ ಬಂದವ್ರಿಗೆ ಅದೇ ನಾವು ಕೇಳಂಗೂ ಇಲ್ಲ, ಅವ್ರು ಹೇಳಂಗೂ ಇಲ್ಲ. ಬಟ್ ನಿಮಗೆ ಆ 1 ವಾರ ವರ್ತೂರ್ ಆಚೆ ಹೋಗಿ ಬಂದಿರೋದು ಅವ್ರಿಗೆ ಪ್ಲಸ್ ಆಯಿತು ಅನಿಸುತ್ತಾ? ಅಂದರೆ ಗೊತ್ತಿಲ್ಲ ಅವರು ಆ ಕಂಡೀಷನ್ಸ್ ಹೇಗಿತ್ತು ಪಾಪ, ಅಥವಾ ಬ್ಯುಸಿ ಮೂಮೆಂಟು, ಲೀಗಲ್ಲು ಆ್ಯಕ್ಷನ್ಸ್ ಅಂತ ಆ ಮೂಮೆಂಟಲ್ಲಿ ಎಲ್ಲಾದರೂ ಅವರಿಗೆ ಬಿಗ್ ಬಾಸ್ ಮನೆ ವಿಚಾರಗಳು ಹಿಂಗಿದೆ, ಹೆಂಗಿದೆ, ಈ ಥರ ಇದೆ, ಹಿಂಗಾಡು ಅಂತ ಏನಾದರೂ ಒಂದು ಟಿಪ್ಸ್ಗಳು ಸಿಕ್ಕಿ ಗೊತ್ತಾಗಿದ್ರು ಅದು ನನ್ನ ಪ್ರಕಾರ ವರ್ತೂರ್ ಅದನ್ನು ಇದು ಮಾಡ್ಕೊಳ್ಳಲ್ಲ, ಅಂದರೆ ಇಂಪ್ರೂವೈಸು ಮಾಡ್ಕೊಳ್ಳಲ್ಲ. ವರ್ತೂರ್ ನಾನು ಹೆಂಗಿದ್ದೀನೋ ನಾನು ಹಂಗೆ ಇರ್ತೀನಿ, ನಾನು ಏನು ಮಾಡಲ್ಲ ಅಂತಲೇ ಇದ್ದಿದ್ದು ವರ್ತೂರು. ಸೊ ಅವ್ರಿಗೆ ತುಕಾಲಿ ಒಂದು ಪ್ಲಸ್ ಆದರು. ಬೀನ್ ಬ್ಯಾಗ್ ಸ್ಟೋರೀಸ್ ಅದೆಲ್ಲ ಹೆವಿ ಪ್ಲಸ್ ಆಯಿತು ಅವ್ರಿಗೆ. ಹೊರಗಡೆಯಿಂದ ಅವ್ರು ಏನೋ ತಿಳ್ಕೊಂಡಂತೂ ಬಂದಿಲ್ಲ ಅನಿಸುತ್ತೆ ಆ ಟೆನ್ಷನ್ ಅದೆಲ್ಲ. ಓಕೆ, ಫೈನಲ್ ಆಗಿ ನಿಮಗೆ ಬಿಗ್ ಬಾಸ್ ಮನೇಲಿ ಯಾರಿಗಾರ ಸಾರಿ ಕೇಳಬೇಕು ಅಂದರೆ ಯಾರಿಗೆ ಕೇಳ್ತೀವಿ? ಯಾರಿಗೂ ಇಲ್ಲ. ಎವ್ರಿಬಡಿ ಡಿಸರ್ವ್ಸ್ ವಾಟ್ ದೇ ವೆಂಟ್ ಥ್ರೂ. ನಾನು ಯಾರ್ಯಾರಿಗೆ ಉಗ್ದಿದ್ದೀನೋ, ಯಾರ್ಯಾರಿಗೆ ಬೇಜಾರು ಮಾಡಿದ್ದೀನೋ, ದೇ ಡಿಸರ್ವ್. ಇನ್ನೂ ಯಾರನ್ನಾದ್ರೂ ಉಗ್ದೆ ಬಿಟ್ಟು ಆಚೆ ಬಂದೆ, ಛೇ ಇವ್ರಿಗೆ ಇನ್ನೂ ಉಗಿಬೇಕಿತ್ತು ಅನ್ಸಿದ್ಯಾ ಯಾರನ್ನಾದ್ರೂ ನೋಡಿದ್ರೆ? ಇಲ್ಲ, ಎಲ್ರಿಗೂ ಕೊಟ್ಟಿದ್ದೀನಿ ವಾಪಸ್ ಸರಿಯಾಗಿ. ಸೊ ಅವ್ರುಗಳು ಕೊಟ್ಟಿದ್ದಾರೆ, ನಾನು ಇನ್ನೂ ನೆಕ್ಸ್ಟ್ ಲೆವೆಲ್ ಕೊಟ್ಟಿದ್ದೀನಿ. ಇದು ಆಚೆ ಬಂದಮೇಲೆ ತುಕಾಲಿಗೆ ಇನ್ನೊಂದು ಚೂರು ಕೊಡಬೇಕಾಗಿತ್ತು ಒಳಗಡೆಯಿಂದ. ತುಕಾಲಿನ ಲಾಸ್ಟ್ ವೀಕ್ ನಾಮಿನೇಟ್ ಮಾಡಲಿಲ್ವಲ್ಲ ಅನ್ನೋದು ಒಂದೇ ನನಗೆ ಬೇಜಾರಿರೋದು. ಅದು ಬಿಟ್ಟರೆ ಇನ್ನು ಯಾರಿಗೂ ಏನು, ಐ ಡೋಂಟ್ ಓವ್ ಎನಿಬಡಿ ಎನಿಥಿಂಗ್. ಥ್ಯಾಂಕ್ ಯು ಹೇಳಬೇಕು ಅಂದರೆ ಥ್ಯಾಂಕ್ ಯು. ಐ ವಾಂಟ್ ಟು ಥ್ಯಾಂಕ್ ಸುದೀಪ್ ಸರ್. ಅಂದರೆ ತುಂಬ ಕನ್ಸಿಡರೇಟ್ ಆಗಿ ಗೈಡ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಸುದೀಪ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ಹಾಗೆ ನಮಗೆ ಕಂಟೆಸ್ಟೆಂಟ್ಸ್ ಅಡುಗೆ ಮಾಡಿ ಹಾಕಿದವರು, ತುಂಬ ರುಚಿಯಾಗಿ ಅಡುಗೆ ಮಾಡಿದವರು, ಕಾರ್ತಿಕ್, ತನಿಷಾ, ಆಮೇಲೆ ಪ್ರತಾಪ್ ಲಾಸ್ಟಲ್ಲಿ ಒಳ್ಳೊಳ್ಳೆ ಪಲ್ಯಗಳು ಮಾಡೋನು. ಅಷ್ಟು ವಾರಗಳು ಮಾಡದೆ ಬಂದಿರೋನು ಲಾಸ್ಟಲ್ಲಿ ಮಾಡ್ತಾನೆ ಅವನು ಹಾಸ್ಪಿಟ್ಲಿಗೆ ಹೋಗಿ ಬಂದಮೇಲೆ. ಸೊ ಅಲ್ಲೂ ಕೂಡ ಓಪನ್ ಅಪ್ ಆದ. ಅವನು ಚೆನ್ನಾಗಿ ಅಡುಗೆ ಮಾಡಿ ಒಳ್ಳೊಳ್ಳೆ ರುಚಿಯಾಗಿ ಅಡುಗೆ ಮಾಡಿ ಹಾಕಿದ್ದಾರೆ. ಅವ್ರಿಗೆಲ್ಲ ಥ್ಯಾಂಕ್ ಯು ಹೇಳಬೇಕು, ಅವ್ರು 3 ಜನಕ್ಕೆ. ಅದು ಬಿಟ್ಟರೆ ವಿನಯ್ಗೆ ಥ್ಯಾಂಕ್ಸ್ ಹೇಳೋ ಅವಶ್ಯಕತೆನೇ ಇಲ್ಲ. ಹಿ ನೋಸ್ ದಟ್ ಐ ಆಮ್ ಗ್ರೇಟ್ಫುಲ್ ಅಂತ. ಅದು ಬಿಟ್ಟರೆ ಸಂಗೀತ ಲಾಸ್ಟಲ್ಲಿ ಸ್ವಲ್ಪ ಅವ್ರ ಹತ್ರ ಮಾತಾಡ್ಬೇಕಾದ್ರೆ ನನಗೆ ಒಂದು ಸ್ವಲ್ಪ ಪೀಸ್ ಸಿಗೋದು. ನನಗೆ ಬೇಜಾರಾದಾಗ ಐ ಸ್ಪೋಕ್ ಟು ಹರ್. ಸೊ ಅಷ್ಟೇ, ಅದು ಬಿಟ್ಟರೆ ಬೇರೆ ಯಾರಿಗೂ ಇಲ್ಲ. ಥ್ಯಾಂಕ್ ಯು ನಮ್ರತಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್. ಇಷ್ಟು ತನಕ ಮಾತಾಡಿದ್ದೀರಾ. ಆ್ಯಂಡ್ ಕೆಲವೊಂದು ಪ್ರಶ್ನೆಗಳು ಯಾವುದು ಉದ್ದೇಶಪೂರ್ವಕ ಅಲ್ಲ, ಅಂದರೆ ಇಟ್ ಇಸ್ ವೆರಿ ಸಿಂಪಲ್. ನಿಮಗೆ ಜನಗಳಿಗೆ, ಯಾಕೆ ನಮ್ಗಿಂತ ನಾವೇನು ಕೇಳ್ತೀವಿ, ಜನಗಳು ಏನು ತಿಳ್ಕೊಳಕ್ಕೆ ಇಷ್ಟಪಡ್ತಾರೆ ಅವ್ರಿಗಿರೋ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ. ಈಗ ಸಮ್ಟೈಮ್ಸ್ ಏನಾಗುತ್ತೆ, ಟಿ ವಿಲಿ ನಿಮ್ಮನ್ನ ನೋಡಿದಾಗ ನಮ್ಮ ಮನೆಯವರು ಅದೇ ಥರ ರಿಯಾಕ್ಟ್ ಮಾಡ್ತಾ ಇರ್ತಾರೆ. ನಾವು ಅಂದ್ಕೋತೀವಿ ಯಾಕೆ ಹಿಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ. ನಾವಿರೋ ಸ್ಟೇಜ್ ಬೇರೆ, ಅವ್ರು ಬೇರೆ. ಸೊ ನಿಜವಾಗಿ ನಿಮ್ಗೆ ಪ್ರೀತಿ ಕೊಟ್ಟವರು, ವೋಟ್ ಮಾಡಿದವರು, ಇಷ್ಟು ದಿನ ಕರ್ಕೊಂಡ್ಬಂದವ್ರು ಅವರು.
ಅವರು ನಾರ್ಮಲ್ ಪಬ್ಲಿಕ್ ಆಗಿರ್ಬೋದು, ಮೇಮ್ಸ್ ಮಾಡೋರಾಗಿರ್ಬೋದು, ಟ್ರೋಲ್ ಮಾಡೋರಾಗಿರ್ಬೋದು, ಗೊತ್ತಿಲ್ಲ, ನಿಮ್ಮ ಜೊತೆಲಿರೋರಾಗಿರ್ಬೋದು, ಎಲ್ಲರೂ ವೋಟ್ ಮಾಡಿರ್ತಾರೆ. ಸೊ ಅವ್ರಿಗೊಂದು ಕೇಳೋ ಒಂದು ಅಧಿಕಾರ ಇರುತ್ತೆ. ಆ ಪ್ರಶ್ನೆಗಳನ್ನ ಅವ್ರ ಮುಖಾಂತರ ನಿಮಗೆ ಕೇಳಿದ್ದೀವಿ. ಸೊ ಹೋಪ್ ಯು ಎಂಜಾಯ್ಡ್ ದ ಇಂಟರ್ವ್ಯೂ. ಐ ಲವ್ಡ್ ಇಟ್ ಆ್ಯಂಡ್ ನಾನು ಕೂಡ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೀನಿ ಅಂತ ಅನ್ಕೋತಾ, ಮ್ಯಾಕ್ಸಿಮಮ್ ಕೊಟ್ಟಿದ್ದೀನಿ ಅಂತ. ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ಡಿಫ್ರೆಂಟ್ ಕ್ವೆಶನ್ಸ್ನ ಕೇಳಿದ್ರಿ ನೀವು, ರಿಪೀಟೆಡ್ ಕ್ವೆಶನ್ಸ್ನ ಕೇಳಿಲ್ಲ, ನನಗೂ ಉತ್ತರ ಕೊಡೋದಕ್ಕೆ ಅದಕ್ಕೆ ಈಸಿ ಆಯಿತು. ಸೊ ಸ್ಪೀಡ್ ಪ್ಲಸ್ ನ್ಯೂಸ್ ಅವ್ರಿಗೂ ಇಡೀ ತಂಡಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ. ಖಂಡಿತ ನಿಮ್ಮ ಮುಂದಿನ ಭವಿಷ್ಯ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಒಂದು ಅರುಂಧತಿ ಥರ ಕ್ಯಾರೆಕ್ಟ್ರು ಅಥವಾ ಸಿನಿಮಾ ಹಾಗೆ ಆಗಲಿ, ಸಿಕ್ಕಿದಾಗ ಫಸ್ಟ್ ವಿಷಯನ ನಮಗೆ ತಿಳಿಸಿ. ಇನ್ನೂ ಅದ್ಭುತವಾಗಿ ಸಿನಿಮಾ ವಿಚಾರವಾಗಿ ನೆಕ್ಸ್ಟ್ ಟೈಮ್ ಮಾತಾಡೋಣ, ಬೇರೆ ಬೇರೆ ಇಂಟರ್ವ್ಯೂಗಳು ಮಾಡೋಣ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ, ಫಾಲೋ ಮಾಡಿ ಸ್ಪೀಡ್ ಪ್ಲಸ್ ಕರ್ನಾಟಕ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.